ಸಿಲಿಂಡರ್ ಸಮಸ್ಯೆ ಹೋಟೆಲ್ನವರನ್ನಂತೂ ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ಈ ಮಧ್ಯೆ ಯಥೇಚ್ಛವಾಗಿ ಬುಕ್ ಮಾಡಿದವರಿಗೆ ಸಿಲಿಂಡರ್ಗಳು ಕೂಡ ಸಿಗ್ತಾ ಇದೆ. ಎರಡೂ ವಾದಗಳನ್ನು ಕೂಡ ನಾವು ಅಲ್ಲಗಳೆಯುವಂತಿಲ್ಲ. ಈಗ ಸಿಲಿಂಡರ್ ಹೇರಳವಾಗಿ ಸ್ಟಾಕ್ ಇದೆ, ಎಲ್ಲರಿಗೂ ಆರಾಮಾಗಿ ಸಿಗುತ್ತೆ ಅಂತ ನಾವು ಹೇಳ್ಬಿಟ್ವಿ ಅಂತಂದ್ರೆ ಸಿಗದೇ ಇರೋರು ಎಲ್ಲಿ ಸಿಗ್ತಾ ಇದೆ, ಹೋಟೆಲ್ಗಳು ಬಂದ್ ಆಗಿದೆ ಅಂತ ಹೇಳ್ತಾರೆ. ಇನ್ನ ಹೋಟೆಲ್ಗಳು ಬಂದ್ ಆಗಿದೆ, ಆದ್ರೆ 54 ಲಕ್ಷಕ್ಕೂ ಹೆಚ್ಚು ಸಿಲಿಂಡರ್ಗಳು ಸಿಗ್ತಾ ಇದೆ, ಇದು ಹೆಂಗೆ ಅಂತ ವಾದ ಮಾಡಿದ್ರೆ ಇರಬಹುದು ಅಂತಾನು ಅಂತಾರೆ. ವಾಸ್ತವ ಹೇಳ್ತೀವಿ ವೀಕ್ಷಕರೇ, ಈ ವಾದ ಮತ್ತೊಂದು ಮುಗಿದೊಂದು ಸೈಡ್ ಇಡೋಣ. ಫ್ಯಾಕ್ಟ್ ಏನು ಅನ್ನೋದನ್ನ ನಾವು ನೋಡೋಣ. ಪೆಟ್ರೋಲ್ ಡೀಸೆಲ್ಗೂ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವ ಪೆಟ್ರೋಲ್ ಕೊರತೆ ಇಲ್ಲ, ಯಾವ ಡೀಸೆಲ್ ಕೊರತೆ ಇಲ್ಲ. ಸುಮ್ಮನೆ ಧಾವಂತಕ್ಕೆ ಸಿಕ್ಕಾಕೊಂಡು ಆತಂಕಿತರಾಗಿ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋದು, ಕ್ಯಾನು ಡ್ರಮ್ ತಗೊಂಡ್ಬರೋದು. ಮೊನ್ನೆ ಆ ಬೀದರ್ ಯಾವುದೋ ಊರ ಹತ್ರ ಎತ್ತಿನ ಬಂಡಿಯಲ್ಲಿ ಡ್ರಮ್ ಇಟ್ಕೊಂಡ್ ಬಂದಿದ್ದಾರೆ ಅವರು ಡೀಸೆಲ್ ತಗೊಂಡೋಗಕ್ಕೆ. ನಾಳೆ ಡೀಸೆಲ್ ಸಿಗಲ್ಲ ಅನ್ನುವಂತಹ ಭಯ. ಆದರೆ ಒಂದು ಸ್ಪಷ್ಟನೆ ಕೇಂದ್ರ ಸರ್ಕಾರದಿಂದ ಮತ್ತೆ ಸಿಗ್ತಾ ಇರೋದೇನಂತಂದ್ರೆ ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಕೊರತೆ ಇಲ್ಲ ಅಂತ ಹೇಳಿ. ಇನ್ನು ಸಿಲಿಂಡರ್ನ ವಿಚಾರಕ್ಕೆ ಬಂದ್ರೆ ಒಂದೇ ದಿನ ದೇಶದಲ್ಲಿ 54 ಲಕ್ಷ ಸಿಲಿಂಡರ್ಗಳ ವಿತರಣೆಯಾಗಿದೆ. 54 ಲಕ್ಷ ಸಿಲಿಂಡರ್ಗಳ ವಿತರಣೆಯಾಗಿರೋದು ಶುಕ್ರವಾರ ಒಂದೇ ದಿನ. ಮೊನ್ನೆ 54 ಲಕ್ಷ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗಿದೆ. ಈ 54 ಲಕ್ಷ ಸಿಲಿಂಡರ್ಗಳನ್ನು ಕೊಟ್ಟ ಮೇಲೆಯೂ ಕೂಡ ಅದ್ ಹೆಂಗ್ ಹೇಳ್ತೀರಿ ನೀವು, ನಮ್ಮಲ್ಲಿ ಸಿಲಿಂಡರ್ ಇಲ್ಲ, ನಮ್ಮಲ್ಲಿ ಸ್ಟಾಕ್ ಇಲ್ಲ, ಸಿಗ್ತಾನೆ ಇಲ್ಲ ಅಂತ ಹೇಳಿ? ಅದಕ್ಕೆ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು, ನೀವು ಏಜೆನ್ಸಿ ಮುಂದ್ಗಡೆ ಹೋಗಿ ಕಿಲೋಮೀಟರ್ ಗಟ್ಟಲೆ ಪಾಳಿಯಲ್ಲಿ ನಿಂತ್ಕೋಬೇಡಿ, ಆನ್ಲೈನ್ ಅಲ್ಲಿ ಬುಕ್ ಮಾಡಿ 2 ದಿನಕ್ಕೆ ನಿಮ್ಮ ಮನೆಗೆ ಸಿಲಿಂಡರ್ ಬರುತ್ತೆ. ಯಾಕೆ ನೀವು ಏಜೆನ್ಸಿ ಮುಂದೆ ಹೋಗಿ ನಿಂತ್ಕೋತಿದ್ದೀರಿ? ಇದು ಕೇಂದ್ರ ಸರ್ಕಾರದವ್ರ ಪ್ರಶ್ನೆ. ರಾಜ್ಯ ಸರ್ಕಾರದ ಮುನಿಯಪ್ಪ ಅವರು ಇವತ್ತು ಹೇಳಿದ್ದಾರೆ ಈ ವಿಚಾರ, ನಾ ಮಾತು ಬೇರೆ. 54 ಲಕ್ಷ ಸಿಲಿಂಡರ್ಗಳನ್ನ ಒಂದೊಂದು ದಿನಕ್ಕೆ ವಿತರಣೆ ಮಾಡ್ತಾ ಇದ್ದಾರೆ. ದೇಶೀಯ ಸರಬರಾಜು ಸಹಜವಾಗಿಯೇ ಇದೆ ಅಂತ ಕೇಂದ್ರ ಹೇಳ್ತಾ ಇದೆ. ಉದ್ಯಮ ವಲಯದಿಂದ LPG ಬುಕಿಂಗ್ ಶೇಕಡ 91ಕ್ಕೆ ಏರಿಕೆಯಾಗಿದೆ. ಅದು ಸಹಜ ಕೂಡ. ಇಂಥ ಪರಿಸ್ಥಿತಿಯಲ್ಲಿ ಸರಬರಾಜು ಹಂತದಲ್ಲಿ ಅಕ್ರಮ ವರ್ಗಾವಣೆಗೆ ಬ್ರೇಕ್ ಹಾಕುವಂತ ಕೆಲಸ ಆಗಬೇಕಾಗಿದೆ. ಅದನ್ನ ಮಾಡ್ತಾ ಇದ್ದಾರೆ. ಪರಿಸ್ಥಿತಿಯ ಲಾಭ ತಗೊಳ್ಳುವಂತವರು ಹಲವರು. ಅಕ್ರಮ ತಡೆಗೆ ದೃಢೀಕರಣ ಕೋಡ್ DAC ಇದನ್ನ ಕಡ್ಡಾಯ ಮಾಡಿದ್ದಾರೆ. ಈಗ ನೋಡಿ, ಫೆಬ್ರವರಿಯಲ್ಲಿ ಶೇಕಡ 53ರಷ್ಟಿದ್ದಂತ ವಿತರಣೆ ಈಗ ಶೇಕಡ 84ಕ್ಕೆ ಏರಿಕೆಯಾಗಿದೆ. ಈ 84% ಅಲ್ಲಿ ನನಗನ್ಸುತ್ತೆ 70% ಪ್ಲಸ್ ಪ್ಯಾನಿಕ್ ಬುಕಿಂಗ್ ಆಗಿರೋದೆ, ಇನ್ನುಳಿದಿದ್ದು ರುಟೀನ್. ಫೆಬ್ರವರಿಯಲ್ಲಿ 53 ಇದ್ದದ್ದು ಈಗ 84 ಆಗಿದೆ ಅಂತಂದ್ರೆ ನೀವು ಲೆಕ್ಕ ಹಾಕಿ ಒಂದ್ ದಿನಕ್ಕೆ ಎಷ್ಟು ಬುಕ್ ಆಗ್ತಿದೆ ಅಂತ ಹೇಳಿ. ನನಗನ್ಸಿದ ಮಟ್ಟಿಗೆ ಈ 15 ಡೇಸ್ ಅವಧಿಯಲ್ಲಿ ಪ್ಯಾನಿಕ್ ಬುಕಿಂಗ್ ಸಿಕ್ಕಾಪಟ್ಟೆ ಆಯಿತು. 91% ಬುಕಿಂಗ್ ಜಾಸ್ತಿ ಆಗಿತ್ತು. ಡಬಲ್ ಸಿಲಿಂಡರ್ ಇದ್ದವರು ಕೂಡ ಬುಕ್ ಮಾಡೋದು, ಮತ್ತೆ ಬೇರೆಯವ್ರ ಕಡೆಯಿಂದ ಬುಕ್ ಮಾಡಿಸೋದು, ಈ ರೀತಿಯಾಗಿ ಸಮಸ್ಯೆ ಆಯಿತು. ಇನ್ನೊಂದು ಸಮಾಧಾನದ ವಿಚಾರ ಏನಂತಂದ್ರೆ, ಸ್ಥಳೀಯವಾಗಿ LPG ಉತ್ಪಾದನೆ ಗಣನೀಯವಾಗಿ ಹೆಚ್ಚಳವಾಗ್ತಾ ಇದೆ. ರಿಫೈನರಿಗಳಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಿಂಗಾಗಿ ಈಗ ಬರ್ತಾ ನಿಧಾನಕ್ಕೆ ಪರಿಸ್ಥಿತಿ ತಿಳಿಯಾಗ್ತಾ ಇದೆ. ಆತಂಕ ಪಡುವ ಅಗತ್ಯ ಇಲ್ಲ. ಇನ್ನು ನೆಕ್ಸ್ಟ್, ಸಿಲಿಂಡರ್ ಸಮಸ್ಯೆ ಹೋಟೆಲ್ನವರನ್ನಂತೂ ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ಈ ಮಧ್ಯೆ ಯಥೇಚ್ಛವಾಗಿ ಬುಕ್ ಮಾಡಿದವರಿಗೆ ಸಿಲಿಂಡರ್ಗಳು ಕೂಡ ಸಿಗ್ತಾ ಇದೆ. ಎರಡೂ ವಾದಗಳನ್ನು ಕೂಡ ನಾವು ಅಲ್ಲಗಳೆಯುವಂತಿಲ್ಲ. ಈಗ ಸಿಲಿಂಡರ್ ಹೇರಳವಾಗಿ ಸ್ಟಾಕ್ ಇದೆ, ಎಲ್ಲರಿಗೂ ಆರಾಮಾಗಿ ಸಿಗುತ್ತೆ ಅಂತ ನಾವು ಹೇಳ್ಬಿಟ್ವಿ ಅಂತಂದ್ರೆ ಸಿಗದೇ ಇರೋರು ಎಲ್ಲಿ ಸಿಗ್ತಾ ಇದೆ, ಹೋಟೆಲ್ಗಳು ಬಂದ್ ಆಗಿದೆ ಅಂತ ಹೇಳ್ತಾರೆ. ಇನ್ನ ಹೋಟೆಲ್ಗಳು ಬಂದ್ ಆಗಿದೆ, ಆದ್ರೆ 54 ಲಕ್ಷಕ್ಕೂ ಹೆಚ್ಚು ಸಿಲಿಂಡರ್ಗಳು ಸಿಗ್ತಾ ಇದೆ, ಇದು ಹೆಂಗೆ ಅಂತ ವಾದ ಮಾಡಿದ್ರೆ ಇರಬಹುದು ಅಂತಾನು ಅಂತಾರೆ. ವಾಸ್ತವ ಹೇಳ್ತೀವಿ ವೀಕ್ಷಕರೇ, ಈ ವಾದ ಮತ್ತೊಂದು ಮುಗಿದೊಂದು ಸೈಡ್ ಇಡೋಣ. ಫ್ಯಾಕ್ಟ್ ಏನು ಅನ್ನೋದನ್ನ ನಾವು ನೋಡೋಣ. ಪೆಟ್ರೋಲ್ ಡೀಸೆಲ್ಗೂ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವ ಪೆಟ್ರೋಲ್ ಕೊರತೆ ಇಲ್ಲ, ಯಾವ ಡೀಸೆಲ್ ಕೊರತೆ ಇಲ್ಲ. ಸುಮ್ಮನೆ ಧಾವಂತಕ್ಕೆ ಸಿಕ್ಕಾಕೊಂಡು ಆತಂಕಿತರಾಗಿ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋದು, ಕ್ಯಾನು ಡ್ರಮ್ ತಗೊಂಡ್ಬರೋದು. ಮೊನ್ನೆ ಆ ಬೀದರ್ ಯಾವುದೋ ಊರ ಹತ್ರ ಎತ್ತಿನ ಬಂಡಿಯಲ್ಲಿ ಡ್ರಮ್ ಇಟ್ಕೊಂಡ್ ಬಂದಿದ್ದಾರೆ ಅವರು ಡೀಸೆಲ್ ತಗೊಂಡೋಗಕ್ಕೆ. ನಾಳೆ ಡೀಸೆಲ್ ಸಿಗಲ್ಲ ಅನ್ನುವಂತಹ ಭಯ. ಆದರೆ ಒಂದು ಸ್ಪಷ್ಟನೆ ಕೇಂದ್ರ ಸರ್ಕಾರದಿಂದ ಮತ್ತೆ ಸಿಗ್ತಾ ಇರೋದೇನಂತಂದ್ರೆ ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಕೊರತೆ ಇಲ್ಲ ಅಂತ ಹೇಳಿ. ಇನ್ನು ಸಿಲಿಂಡರ್ನ ವಿಚಾರಕ್ಕೆ ಬಂದ್ರೆ ಒಂದೇ ದಿನ ದೇಶದಲ್ಲಿ 54 ಲಕ್ಷ ಸಿಲಿಂಡರ್ಗಳ ವಿತರಣೆಯಾಗಿದೆ. 54 ಲಕ್ಷ ಸಿಲಿಂಡರ್ಗಳ ವಿತರಣೆಯಾಗಿರೋದು
ಶುಕ್ರವಾರ ಒಂದೇ ದಿನ ಮೊನ್ನೆ 54 ಲಕ್ಷ ಸಿಲಿಂಡರ್ಗಳನ್ನ ವಿತರಣೆ ಮಾಡಲಾಗಿದೆ. ಈ 54 ಲಕ್ಷ ಸಿಲಿಂಡರ್ಗಳನ್ನ ಕೊಟ್ಟ ಮೇಲೆಯೂ ಕೂಡ ಅದ್ ಹೆಂಗ್ ಹೇಳ್ತೀರಿ ನೀವು, ನಮ್ಮಲ್ಲಿ ಸಿಲಿಂಡರ್ ಇಲ್ಲ, ನಮ್ಮಲ್ಲಿ ಸ್ಟಾಕ್ ಇಲ್ಲ, ಸಿಗ್ತಾನೆ ಇಲ್ಲ ಅಂತ ಹೇಳಿ? ಅದಕ್ಕೆ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು, ನೀವು ಏಜೆನ್ಸಿ ಮುಂದ್ಗಡೆ ಹೋಗಿ ಕಿಲೋಮೀಟರ್ ಗಟ್ಟಲೆ ಪಾಳಿಯಲ್ಲಿ ನಿಂತ್ಕೋಬೇಡಿ, ಆನ್ಲೈನ್ ಅಲ್ಲಿ ಬುಕ್ ಮಾಡಿ 2 ದಿನಕ್ಕೆ ನಿಮ್ ಮನೆಗೆ ಸಿಲಿಂಡರ್ ಬರುತ್ತೆ. ಯಾಕೆ ನೀವು ಏಜೆನ್ಸಿ ಮುಂದೆ ಹೋಗಿ ನಿಂತ್ಕೋತಿದ್ದೀರಿ? ಇದು ಕೇಂದ್ರ ಸರ್ಕಾರದವ್ರ ಪ್ರಶ್ನೆ. ರಾಜ್ಯ ಸರ್ಕಾರದ ಮುನಿಯಪ್ಪ ಅವರು ಇವತ್ತು ಹೇಳಿದ್ದಾರೆ ಈ ವಿಚಾರ, ನಾ ಮಾತು ಬೇರೆ. 54 ಲಕ್ಷ ಸಿಲಿಂಡರ್ಗಳನ್ನ ಒಂದೊಂದು ದಿನಕ್ಕೆ ವಿತರಣೆ ಮಾಡ್ತಾ ಇದ್ದಾರೆ. ದೇಶೀಯ ಸರಬರಾಜು ಸಹಜವಾಗಿಯೇ ಇದೆ ಅಂತ ಕೇಂದ್ರ ಹೇಳ್ತಾ ಇದೆ. ಉದ್ಯಮ ವಲಯದಿಂದ ಎಲ್ಪಿಜಿ ಬುಕಿಂಗ್ ಶೇಕಡ 91ಕ್ಕೆ ಏರಿಕೆ ಆಗಿದೆ. ಅದು ಸಹಜ ಕೂಡ. ಇಂಥ ಪರಿಸ್ಥಿತಿಯಲ್ಲಿ ಸರಬರಾಜು ಹಂತದಲ್ಲಿ ಅಕ್ರಮ ವರ್ಗಾವಣೆಗೆ ಬ್ರೇಕ್ ಹಾಕುವಂತ ಕೆಲಸ ಆಗಬೇಕಾಗಿದೆ. ಅದನ್ನ ಮಾಡ್ತಾ ಇದ್ದಾರೆ. ಪರಿಸ್ಥಿತಿಯ ಲಾಭ ತಗೊಳ್ಳುವಂತವರು ಹಲವರು. ಅಕ್ರಮ ತಡೆಗೆ ದೃಢೀಕರಣ ಕೋಡ್ DAC ಇದನ್ನ ಕಡ್ಡಾಯ ಮಾಡಿದ್ದಾರೆ. ಈಗ ನೋಡಿ, ಫೆಬ್ರವರಿಯಲ್ಲಿ ಶೇಕಡ 53ರಷ್ಟಿದ್ದಂತ ವಿತರಣೆ ಈಗ ಶೇಕಡ 84ಕ್ಕೆ ಏರಿಕೆಯಾಗಿದೆ. ಈ 84% ಅಲ್ಲಿ ನನಗನ್ಸುತ್ತೆ 70% ಪ್ಲಸ್ ಪ್ಯಾನಿಕ್ ಬುಕಿಂಗ್ ಆಗಿರೋದೆ, ಇನ್ನುಳಿದಿದ್ದು ರೂಟೀನ್. ಫೆಬ್ರವರಿಯಲ್ಲಿ 53 ಇದ್ದದ್ದು ಈಗ 84 ಆಗಿದೆ ಅಂತಂದ್ರೆ ನೀವು ಲೆಕ್ಕ ಹಾಕಿ ಒಂದ್ ದಿನಕ್ಕೆ ಎಷ್ಟು ಬುಕ್ ಆಗ್ತಿದೆ ಅಂತ ಹೇಳಿ. ನನಗನ್ಸಿದ ಮಟ್ಟಿಗೆ ಈ 15 ಡೇಸ್ ಅವಧಿಯಲ್ಲಿ ಪ್ಯಾನಿಕ್ ಬುಕಿಂಗ್ ಸಿಕ್ಕಾಪಟ್ಟೆ ಆಯಿತು. 91% ಬುಕಿಂಗ್ ಜಾಸ್ತಿ ಆಗಿತ್ತು. ಡಬಲ್ ಸಿಲಿಂಡರ್ ಇದ್ದವರು ಕೂಡ ಬುಕ್ ಮಾಡೋದು, ಮತ್ತೆ ಬೇರೆಯವ್ರ ಕಡೆಯಿಂದ ಬುಕ್ ಮಾಡಿಸೋದು, ಈ ರೀತಿಯಾಗಿ ಸಮಸ್ಯೆ ಆಯಿತು. ಇನ್ನೊಂದು ಸಮಾಧಾನದ ವಿಚಾರ ಏನಂತಂದ್ರೆ, ಸ್ಥಳೀಯವಾಗಿ LPG ಉತ್ಪಾದನೆ ಗಣನೀಯವಾಗಿ ಹೆಚ್ಚಳವಾಗ್ತಾ ಇದೆ. ರಿಫೈನರಿಗಳಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಿಂಗಾಗಿ ಈಗ ಬರ್ತಾ ಬರ್ತಾ ನಿಧಾನಕ್ಕೆ ಪರಿಸ್ಥಿತಿ ತಿಳಿಯಾಗ್ತಾ ಇದೆ. ಆತಂಕ ಪಡುವ ಅಗತ್ಯ ಇಲ್ಲ. ಇನ್ನು ನೆಕ್ಸ್ಟ್, ಸಿಲಿಂಡರ್ ಸಮಸ್ಯೆ ಹೋಟೆಲ್ನವ್ರನ್ನಂತೂ ಸಿಕ್ಕಾಪಟ್ಟೆ ಕಾಡ್ತಾ ಇದೆ. ಈ ಮಧ್ಯೆ ಯಥೇಚ್ಛವಾಗಿ ಬುಕ್ ಮಾಡಿದವರಿಗೆ ಸಿಲಿಂಡರ್ಗಳು ಕೂಡ ಸಿಗ್ತಾ ಇದೆ. ಎರಡೂ ವಾದಗಳನ್ನು ಕೂಡ ನಾವು ಅಲ್ಲಗಳೆಯುವಂತಿಲ್ಲ. ಈಗ ಸಿಲಿಂಡರ್ ಹೇರಳವಾಗಿ ಸ್ಟಾಕ್ ಇದೆ, ಎಲ್ಲರಿಗೂ ಆರಾಮಾಗಿ ಸಿಗುತ್ತೆ ಅಂತ ನಾವು ಹೇಳ್ಬಿಟ್ವಿ ಅಂತಂದ್ರೆ, ಸಿಗದೇ ಇರೋರು ಎಲ್ಲಿ ಸಿಗ್ತಾ ಇದೆ, ಹೋಟೆಲ್ಗಳು ಬಂದಾಗಿದೆ ಅಂತ ಹೇಳ್ತಾರೆ. ಇನ್ನ ಹೋಟೆಲ್ಗಳು ಬಂದಾಗಿದೆ, ಆದ್ರೆ 54 ಲಕ್ಷಕ್ಕೂ ಹೆಚ್ಚು ಸಿಲಿಂಡರ್ಗಳು ಸಿಗ್ತಾ ಇದೆ, ಇದು ಹೆಂಗೆ ಅಂತ ವಾದ ಮಾಡಿದ್ರೆ ಇರಬಹುದು ಅಂತಾನೂ ಅಂತಾರೆ. ವಾಸ್ತವ ಹೇಳ್ತೀವಿ ವೀಕ್ಷಕರೇ, ಈ ವಾದ ಮತ್ತೊಂದು ಸೈಡ್ ಇಡೋಣ. ಫ್ಯಾಕ್ಟ್ ಏನು ಅನ್ನೋದನ್ನ ನಾವು ನೋಡೋಣ. ಪೆಟ್ರೋಲ್ ಡೀಸೆಲ್ಗೂ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವ ಪೆಟ್ರೋಲ್ ಕೊರತೆ ಇಲ್ಲ, ಯಾವ ಡೀಸೆಲ್ ಕೊರತೆ ಇಲ್ಲ. ಸುಮ್ಮನೆ ಧಾವಂತಕ್ಕೆ ಸಿಕ್ಕಾಕೊಂಡು ಆತಂಕಿತರಾಗಿ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋದು, ಕ್ಯಾನು ಡ್ರಮ್ ತಗೊಂಡ್ಬರೋದು. ಮೊನ್ನೆ ಆ ಬೀದರ್ ಯಾವುದೋ ಊರ ಹತ್ರ ಎತ್ತಿನ ಬಂಡಿಯಲ್ಲಿ ಡ್ರಮ್ ಇಟ್ಕೊಂಡ್ ಬಂದಿದ್ದಾರೆ ಅವರು ಡೀಸೆಲ್ ತಗೊಂಡೋಗಕ್ಕೆ. ನಾಳೆ ಡೀಸೆಲ್ ಸಿಗಲ್ಲ ಅನ್ನುವಂತಹ ಭಯ. ಆದರೆ ಒಂದು ಸ್ಪಷ್ಟನೆ ಕೇಂದ್ರ ಸರ್ಕಾರದಿಂದ ಮತ್ತೆ ಸಿಗ್ತಾ ಇರೋದೇನಂತಂದ್ರೆ, ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಕೊರತೆ